ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಮಗೆ ಈ ದಿನ ತುಂಬ ಸ್ಪೆಷಲ್ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಹೋಗಿದ್ವಿ. ಯಾವ ದೇವಸ್ಥಾನ ಅಂತ ಗೊತ್ತಾಗಬೇಕು ಅಂದರೆ ನನ್ನ ವಿಡಿಯೋನ ಪೂರ್ತಿ ನೋಡಿ. ಇವತ್ತು ನಾನು ಬೆಳಗ್ಗೆಯಿಂದನೇ ವ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ನೈಟ್ ಸ್ವಲ್ಪ ಪಾತ್ರೆ ಎಲ್ಲ ಹಾಗೆ ಬಿಟ್ಟಿದ್ದೆ. ಅದನ್ನೆಲ್ಲ ಎದ್ದ ತಕ್ಷಣ ಪಾತ್ರೆ ಎಲ್ಲ ವಾಶ್ ಮಾಡೋಣ ಅಂತ ಫುಲ್ ವಾಶ್ ಮಾಡಿ ಸಿಂಕ್ ಎಲ್ಲ ಕ್ಲೀನ್ ಮಾಡ್ಕೋಬೇಕಿತ್ತು. ಕ್ಲೀನ್ ಮಾಡ್ಕೋತಿದ್ದೆ. ಇವತ್ತು ಏನು ಸ್ಪೆಷಲ್ ಡೇ ಅಂದರೆ ನನ್ನ ಹಸ್ಬೆಂಡ್ದು ಬರ್ಡೇ ಇತ್ತು. ಅದಕ್ಕೆ ಅಂತಲೇ ಸ್ವಲ್ಪ ಬೇಗ ಎಲ್ಲ ಕೆಲಸನೂ ಮುಗಿಸಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಎಲ್ಲ ಕೆಲಸನೂ ಬೇಗ ಬೇಗ ಮಾಡ್ಕೋತಿದ್ದೆ. ಸ್ವಲ್ಪ ಸ್ಟವ್ ಎಲ್ಲ ಕ್ಲೀನ್ ಮಾಡಿ ಟೊಮೊಟೊ ಚಿತ್ರಾನ್ನ ಮಾಡ್ಕೊಳ್ಳೋಣ ನಮಗೆ ಅಂತ ರೆಡಿ ಮಾಡ್ತಿದ್ದೆ. ಆಲ್ರೆಡಿ ನಾನು ಈ ರೆಸಿಪಿನ ಅಪ್ಲೋಡ್ ಮಾಡಿದ್ದೀನಿ, ಸೊ ಅದಕ್ಕೆ ಏನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ ನಾನು. ನಮಗೆ ಬೇಗ ಟೊಮೊಟೊ ಚಿತ್ರಾನ್ನ ರೆಡಿ ಮಾಡೋ ಅಷ್ಟರಲ್ಲಿ ನನ್ನ ಮಗಳು ಎದ್ಬಿಟ್ಟಿದ್ಲು. ಅವಳಿಗೂ ಇನ್ನೇನು ಎದ್ದ ತಕ್ಷಣ ಹೊಟ್ಟೆ ಹಶ್ವಾಗುತ್ತಲ್ಲ, ಸ್ವಲ್ಪ ಹೊತ್ತು ಆಟಾಡೋಕೆ ಬಿಟ್ಟು ಅವಳಿಗೆ ರಾಗಿ ಸರಿ ರೆಡಿ ಮಾಡ್ಕೊತಿದ್ದೆ. ನಾನು ರಾಗಿ ಸರಿ ಆಗಲಿ ಸಿರಲೆಕ್ಸ್ ಆಗಲಿ ಯಾವುದನ್ನೂ ಹೊರ್ಗಡೆಯಿಂದ ತರಲ್ಲ, ಎಲ್ಲ ನಾನೇ ಹೋಮ್ ಮೇಡಾಗಿ ಪ್ರಿಪೇರ್ ಮಾಡ್ಕೊತೀನಿ. ಹೊರ್ಗಡೆಯಿಂದ ತರಬಾರ್ದು ಅಂತ ಏನಿಲ್ಲ, ಬಟ್ ಅಲ್ಲಿ ಹೇಗೆ ಮಾಡಿರ್ತಾರೆ ಅನ್ನೋದು ನಮಗೆ ಗೊತ್ತಾಗಲ್ಲ. ಸೊ ನಾವೇ ಮನೇಲಿ ಹೈಜಿನಿಕ್ಕಾಗಿ ಮಾಡಿ ಮಕ್ಳಿಗೆ ತಿನ್ನಿಸೋದ್ರಿಂದ ತುಂಬ ಒಳ್ಳೆಯದು ಅನ್ನೋದು ನನ್ನ ಅನಿಸಿಕೆ. ಮಕ್ಕಳು ತಿನ್ನಲ್ಲ ಅಂತ ಎಷ್ಟೇ ಹಠ ಮಾಡಿದ್ರು 1-2 ವರ್ಷದವರೆಗೂ ರಾಗಿ ಸರಿ ತಿನ್ನಿಸೋದನ್ನ ಮಾತ್ರ ನಿಲ್ಲಿಸ್ಬೇಡಿ. ರಾಗಿ ಸರಿನೇ ಮಕ್ಕಳಿಗೆ ತುಂಬ ಶಕ್ತಿ ಅಂತ ಎಲ್ಲರೂ ಹೇಳ್ತಾರೆ. ಸೊ ನಾನೆಷ್ಟೇ ಹಠ ಮಾಡಿದ್ರು ತಿನ್ನಿಸ್ತೀನಿ. ಲಾಸ್ಟಿಗೆ ಈ ಥರ ಒಂದು ತುತ್ತಿದ್ದಂಗೆ ದೃಷ್ಟಿ ತೆಗೆದ್ಬಿಟ್ಟು ಆಚೆ ನಾಯಿಗೆ ಹಾಕ್ಬಿಡ್ತೀನಿ. ಇನ್ನೇನು ಟೈಮ್ ಆಯ್ತಲ್ಲ ಹೊರಡಬೇಕು ಅಂತ ನಾವು ಚಿತ್ರಾನ್ನ ತಿನ್ನೋಕೆ ರೆಡಿ ಮಾಡ್ಕೊಂಡಿದ್ವಿ. ಚಿತ್ರಾನ್ನ ಎಲ್ಲ ತಿನ್ನೋಕಷ್ಟರಲ್ಲಿ ಅವಳನ್ನ ಆಟಾಡೋಕ್ಕೆ ಬಿಟ್ಟಿದ್ದೆ. ಅಂದರೆ ಈಗ ಊಟ ಮಾಡಿದ ತಕ್ಷಣ ಮಕ್ಳಿಗೆ ಸ್ನಾನ ಮಾಡಿಸ್ಬಾರ್ದು, ಸ್ವಲ್ಪ ಹೊತ್ತು ಆಟ ಆಡೋಕ್ಕೆ ಬಿಟ್ಟು ಆಮೇಲೆ ಆಯಿಲ್ ಮಸಾಜ್ ಎಲ್ಲ ಮಾಡಾದಮೇಲೆ ನಾನು ಸ್ನಾನ ಮಾಡಿಸೋದು. ಇವಳಿಗೆ ಈ ಥರ ಎಣ್ಣೆ ಮಸಾಜ್ ಮಾಡಿಸ್ಕೊಳ್ಳೋದು ಅಂದರೆ ತುಂಬ ಇಷ್ಟ. ಹಾಗೆ ಎಣ್ಣೆ ಮಸಾಜ್ ಮಾಡ್ತಾ ಈ ಥರ ಎಕ್ಸಸೈಸ್ ಮಾಡಿಸ್ತೀನಿ. ಮಕ್ಕಳಿಗೆ ಈ ಥರ ಡೈಲಿ ಎಣ್ಣೆ ಮಸಾಜ್ ಮಾಡಿ ಬಿಸಿ ನೀರಲ್ಲಿ ಸ್ನಾನ ಮಾಡಿ ಮಲಗಿಸೋದ್ರಿಂದ ತುಂಬ ಚೆನ್ನಾಗಿ ನಿದ್ರೆ ಮಾಡ್ತವೆ. ಮಕ್ಳುಗಳಿಗೂ ಮೈಕೈ ನೋವು ಅಂತೆ ಬರಲ್ಲ. ಚೆನ್ನಾಗಿ ಈ ಥರ ಬಿಸಿನೀರಲ್ಲಿ ಸ್ನಾನ ಮಾಡಿಸಿ ಮಲಗಿಸ್ಬಿಟ್ರೆ 2-3 ಅವರಂತೂ ಚೆನ್ನಾಗಿ ನಿದ್ದೆ ಮಾಡ್ತಾರೆ. ಆ ಮಲಗಿದ್ದ ಟೈಮಲ್ಲಿ ನಾವು ಏನಾದರೂ ಮನೇಲಿ ಚಿಕ್ಕ ಪುಟ್ಟ ಕೆಲಸ ಏನಾದರೂ ಇದ್ದರೆ ಮಾಡ್ಕೊಬಿಡ್ಬೋದು. ಇಲ್ಲ ಅವ್ರುಗಳು ಮಲಗ್ದಲ್ಲೇ ನಾವು ಕೆಲಸ ಮಾಡೋಕ್ಕೋದ್ರಂತೂ ನಮಗೆ ಕೆಲಸ ಮಾಡೋಕ್ಕಂತೂ ಬಿಡಲ್ಲ. ಅವ್ರನ್ನ ನೋಡ್ಕೊಳ್ಳೋದೇ ಒಂದು ದೊಡ್ಡ ಕೆಲಸ ಆಗಿರುತ್ತೆ. ಹೀಗೆ ನಾನಂತೂ ಡೈಲಿ ಅವಳಿಗೆ ಎಣ್ಣೆ ಮಸಾಜ್ ಮಾಡಿ ಈ ಥರ ಬಿಸಿ ನೀರಲ್ಲಿ ಸ್ನಾನ ಮಾಡಿಸ್ಬಿಡ್ತೀನಿ. ಅವಳಿಗೆ ಸ್ನಾನ ಮಾಡಿದ ತಕ್ಷಣ ಚೆನ್ನಾಗಿ ತಲೆಯಲ್ಲಿ ನೀರು ನಿಲ್ಲಬಾರ್ದು, ಶೀತ ಆಗಿಬಿಡುತ್ತೆ. ನೀಟಾಗಿ ಅವಳಿಗೆ ತಲೆಯೆಲ್ಲ ಒರೆಸಿ ಈ ಥರ ನೀಟಾಗಿ ಸುತ್ತಬಿಟ್ಟು ಜೋಲೆಗೆ ಹಾಕ್ಬಿಡ್ತೀನಿ. ಜೋಲೆಗೆ ಹಾಕಿ ಸ್ವಲ್ಪ ಹೊತ್ತು ಹೋಗಿದ್ರೆ ಸಾಕು ಮಲ್ಕೊಬಿಡ್ತಾಳೆ. 2-3 ಅವರಂತೂ ಹೇಳಲ್ಲ ಅವಳು. ನನ್ನ ಕೆಲಸ ಆಗೋವರೆಗಂತೂ ಮಲಗಿರ್ತಾಳೆ. ಸ್ವಲ್ಪ ನಕ್ಷನ್ ಬಟ್ಟೆಗಳೆಲ್ಲ ಇದ್ವು, ಅದನ್ನೆಲ್ಲ ವಾಶ್ ಮಾಡ್ಕೊಳ್ತಿದ್ದೆ. ಈ ಥರ ಪುಟ್ಟ ಬಟ್ಟೆ ಎಲ್ಲ ಮಿಷಿನ್ಗೆ ಹಾಕೋಕ್ಕೆ ಹೋಗಲ್ಲ, ನಮ್ಗಳ ಬಟ್ಟೆಗಳು ಮಾತ್ರ ಮಿಷಿನ್ಗೆ ಹಾಕ್ತೀನಿ. ನಾನು ಬಟ್ಟೆ ಎಲ್ಲ ವಾಶ್ ಮಾಡೋ ಅಷ್ಟೊತ್ತಿಗೆ ಎದ್ಬಿಟ್ಲು ಅವಳು. ಇನ್ನೇನು ಅವಳು ಎತ್ತಲಲ್ಲ, ಟೈಮ್ ಆಗಿಬಿಡುತ್ತೆ ದೇವಸ್ಥಾನಕ್ಕೆ ಹೋಗೋಕ್ಕೆ ಅಂತ ಅವಳನ್ನ ರೆಡಿ ಮಾಡ್ತಿದ್ದೆ. ಈಗಂತೂ ಏನು ಸಿಕ್ಕಿದ್ರೂ ಬಾಯಿಗೆ ಹಾಕ್ಕೊಬಿಡ್ತವೆ ಮಕ್ಕಳು. ಈ 8-9 ತಿಂಗಳು ಅದು ಮೇಲ್ಪಟ್ಟ ಮಕ್ಕಳೆಲ್ಲ ಏನೇ ವಸ್ತುಗಳು ಸಿಕ್ಕಿದ್ರೂ ಬಾಯಿಗೆ ಹಾಕ್ಕೊಳ್ಳೋದು. ತುಂಬ ಎಚ್ಚರಿಕೆಯಿಂದ ನೋಡ್ಕೊತಿರ್ಬೇಕು. ಫೈನಲಿ ನನ್ನ ಮಗಳನ್ನ ಈ ಥರ ರೆಡಿ ಮಾಡಿದೆ. ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟ್ವಿ. ನಾನು ಈ ದೇವಸ್ಥಾನಕ್ಕೆ 2-3 ಸರಿ ಬಂದಿದ್ದೀನಿ, ಬಟ್ ನಕ್ಷನ್ ಕರ್ಕೊಂಡಿದ್ದೆ ಫಸ್ಟ್ ಟೈಮ್ ಈ ದೇವಸ್ಥಾನಕ್ಕೆ ಬರ್ತಿರೋದು. ಯಾವುದಪ್ಪ ಈ ದೇವಸ್ಥಾನ ಅಂದರೆ ಶ್ರೀ ಕ್ಷೇತ್ರ ಪುಷ್ಪಗಿರಿ. ಇಲ್ಲಿ ಹತ್ರದವರೆಲ್ಲ ಪುಷ್ಪಗಿರಿ ಬೆಟ್ಟ ಅಂತಲೇ ಕರೀತಾರೆ ಇದನ್ನು. ಈ ಪುಷ್ಪಗಿರಿ ಬೆಟ್ಟದಲ್ಲಿರೋದು ಮಲ್ಲಿಕಾರ್ಜುನ ಸ್ವಾಮಿ. ತುಂಬ ಪ್ರಸಿದ್ಧಿಯಾಗಿದೆ ಈ ದೇವಸ್ಥಾನ. ನಾವು ಮನೆಯಿಂದ ಸ್ನಾನ ಮಾಡೇ ಹೊರಟಿದ್ರು ದೇವಸ್ಥಾನಕ್ಕೆ ಬಂದಮೇಲೆ ಕೈಕಾಲು ತೊಳೆದಲ್ಲೇ ಒಳಗಡೆ ಹೋಗೋಂಗಿಲ್ಲ. ಹಾಗೆ ನಾವು ಕೈಕಾಲು ತೊಳ್ಕೊಂಡು ದೇವಸ್ಥಾನದ ಒಳಗಡೆ ಹೊರಟ್ವಿ. ಇಲ್ಲಿ ಈ ಮಲ್ಲಿಕಾರ್ಜುನ ಸ್ವಾಮಿ ಯಾರಿಗೆ ಮನೆ ದೇವರಾಗಿದೆಯೋ ಅಲ್ಲಿ ಆ ಮನೆಯವರು ಮಕ್ಕಳುಗಳಿಗೆ ಇಲ್ಲೇ ಮುಡಿ ಕೊಡ್ತಾರೆ. ಮುಡಿ ಕೊಟ್ಟು ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ಅಲ್ಲೇ ಪಕ್ಕದಲ್ಲಿ ಪ್ರಸಾದ ಮಾಡಿ ಹಂಚ್ತಿರ್ತಾರೆ. ನಾವು ಹೋದಾಗಲೂ ಒಂದು 3-4 ಮಕ್ಕಳಿಗೆ ಮುಡಿ ಕೊಟ್ಟು ಪ್ರಸಾದ ಹಂಚ್ತಾಯಿದ್ರು. ತುಂಬ ಚೆನ್ನಾಗಿದೆ. ಆಚೆ ಎಷ್ಟೇ ಬಿಸಿಲಿದ್ರೂ ಒಳಗಡೆ ಹೋದ ತಕ್ಷಣ ಕಂಪ್ಲೀಟ್ ತಣ್ಣಗಿರುತ್ತೆ. ನಾವು ಎಲ್ಲ ದೇವಸ್ಥಾನದಲ್ಲೂ ಇದೇ ಥರ ಇರುತ್ತೆ, ಒಳಗಡೆ ಫುಲ್ ತಣ್ಣಗಿರುತ್ತೆ ವೆದರು. ವಿಡಿಯೋ ಮಾಡೋಕ್ಕೆ ಹೋಗಬೇಡ, ಬೈತಾರೆ ಅರ್ಚಕರು ಅಂತ ಹೇಳ್ತಿದ್ರು. ಇಲ್ಲ ಪರವಾಗಿಲ್ಲ, ನಾನು ಕಳೆಸರಿ ಇಲ್ಲಿಗೆ ಬಂದಾಗ ತುಂಬ ಜನ ವೀಡಿಯೋನೂ ಮಾಡ್ತಿದ್ರು, ಫೋಟೋನೂ ತೆಗೀತಿದ್ರು. ಎಲ್ಲೂ ಆ ಥರ ಬೋರ್ಡ್ ಹಾಕಿಲ್ಲ ಅಂತ ಹೇಳಿ ಹಾಗೆ ಚಿಕ್ಕದಾಗಿ ಒಂದು ವೀಡಿಯೋ ಮಾಡ್ತಿದ್ದೆ ನಾನು. ನಾವು ಹೋಗ್ತಿದ್ದ ಕರೆಕ್ಟ್ ಟೈಮಿಗೆ ಮಂಗಳಾರತಿ ಎಲ್ಲ ಆಗ್ತಿತ್ತು.
ಹಾಗೆ ಹಣ್ಕಾಯಿ ಮಾಡೋಕ್ಕೆ ಕೊಟ್ವಿ. ಹಣ್ಕಾಯಿ ಮಾಡೋಕ್ಕೆ ಕೊಟ್ಬಿಟ್ಟು ಮಂಗಳಾರತಿ ಎಲ್ಲ ತಗೊಂಡ್ವಿ. ಮಂಗಳಾರತಿ ಎಲ್ಲ ಆದಮೇಲೆ ಅಲ್ಲೇ ಪಕ್ಕದಲ್ಲಿ ಪಾರ್ವತಮ್ಮನ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿ ನಾನು ವೀಡಿಯೋ ಮಾಡಲಿಲ್ಲ, ಅರ್ಚಕರು ಸ್ವಲ್ಪ ಸ್ಟ್ರಿಕ್ಟ್ ಅನ್ನಿಸ್ತು, ಬೈದ್ರೆ ಅಂತ ಸುಮ್ಮನೆ ಆದೆ. ಆ ದೇವಸ್ಥಾನದ ಹಿಂದೆಯೇ ನಾಗರಕಟ್ಟೆ ಇದೆ. ನಾಗರಕಟ್ಟೆಗೆ ಕೈ ಮುಗಿದ್ಬಿಟ್ಟು ಆಚೆಗೆ ಬಂದ್ವಿ. ಇಲ್ಲಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನವೂ ಇದೆ. ಪಕ್ಕದಲ್ಲೇ ಶ್ರೀ ಗಣಪತಿ ದೇವಸ್ಥಾನವೂ ಇದೆ. ಈ ದೇವಸ್ಥಾನನೆಲ್ಲ ಫುಲ್ ಎಲ್ಲ ನೋಡಾದಮೇಲೆ ಪಕ್ಕದಲ್ಲಿ ಶ್ರೀ ಕರಿಬಸವೇಶ್ವರ ಅಜ್ಜಯ್ಯನವ್ರದ್ದು ಗದ್ಗೆ ಇದೆ. ಆ ಗದ್ಗೆ ಮಾತ್ರ ತುಂಬ ಚೆನ್ನಾಗಿದೆ. ಹೋದ ತಕ್ಷಣ ಏನೋ ಒಂಥರ ನೆಮ್ಮದಿ ಅನಿಸುತ್ತೆ. ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಮಾಡಿ ಆಚೆಗೆ ಬರ್ಬೋದು. ನಾನು ಯಾವಾಗ ಹೋದಾಗ್ಲೂ ಗದ್ಗೆಗೆ ಹೋಗ್ತೀನಿ. ನೀವೆಲ್ಲ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲ ಬಂದರೆ ಒಂದು ದಿನ ಆಗುತ್ತೆ ಇಲ್ಲೆಲ್ಲ ಚೆನ್ನಾಗಿ ತಿರುಗಾಡಿ ಸುತ್ತಾಡಿ ಹೋಗೋದು. ನಿಮಗೆ ಯಾರದಕ್ಕಾದರೂ ಬರಬೇಕು ಅಂತ ಅನಿಸಿದ್ರೆ ಬರ್ಬೋದು. ನಾನು ಅಲ್ಲೇ ಇದ್ದಿದ್ದು ಶಿವಂದು ಸ್ಟ್ಯಾಚ್ಯೂದೊಂದು ವಿಡಿಯೋ ಮಾಡಿದೆ. ಸಿಕ್ಕಾಬಟ್ಟೆ ಬಿಸಿಲಿತ್ತು. ಇಲ್ಲಿ ಯಾವ್ಯಾವ ರಾಜ್ಯದಲ್ಲಿ ಶಿವಲಿಂಗದ್ದು ಪ್ರಸಿದ್ಧಿಯಾಗಿದೆ, ಯಾವ್ಯಾವ ಹೆಸರಲ್ಲಿ ಪ್ರಸಿದ್ಧಿಯಾಗಿದೆ ಅಂತ ಎಲ್ಲನೂ ಒಂದೊಂದು ಡೆಮೋ ಥರ ಮಾಡಿ ಇಟ್ಟಿದ್ದು. ನಾನು ಸ್ವಲ್ಪ ಮಾತ್ರ ವಿಡಿಯೋ ಮಾಡಿಕೊಂಡೆ. ಬಿಸಿಲಿತ್ತಲ್ಲ, ನನ್ನ ಮಗಳು ಬೇರೆ ಅಳ್ತಿದ್ಲು. ಅದಕ್ಕೆ ಬೇಗ ಗದ್ಗೆ ಒಳಗೋಗೋಣ ಅಂತ ಬೇಗ ಹೋದೆ. ಅದರಲ್ಲೂ ಮೇನ್ ಗೊತ್ತಿರೋದಷ್ಟನ್ನ ವಿಡಿಯೋ ಮಾಡಿ ಅದ್ರದ್ದು ಮೇನ್ ನೇಮ್ನ ಮೇಲೆ ಹಾಕ್ತಿದ್ದೀನಿ, ಓದ್ಕೊಳ್ಳಿ ಬೇಕಾದರೆ. ನೀವಿಲ್ಲಿ ಯಾರಾದರೂ ಫ್ಯಾಮಿಲಿ ಫ್ರೆಂಡ್ಸ್ ಬರಬೇಕು ಅನ್ನೋದಾದರೆ ಹಾಸನಿಂದ ಹಳೇಬೀಡು ಬಂದು ಅಲ್ಲಿಂದ ಆಟೋಗಳೆಲ್ಲ ಇರ್ತವೆ ಪುಷ್ಪಗಿರಿಗೆ. ಇಲ್ಲ ಅಂದರೆ ಹಾಸನ ಮತ್ತು ಬೇಲೂರು ಬಸ್ ಹತ್ತಿದ್ರೆ ಸಾಕು, ಮಧ್ಯೆ ಅಗ್ರೆ ಸ್ಟಾಪ್ ಸಿಗುತ್ತೆ. ಅಲ್ಲಿ ಇಳಿದ್ರೂ ಅಲ್ಲಿಂದನೂ ಆಟೋಗಳಿರ್ತವೆ ನಿಮಗೆ. ಅಕಸ್ಮಾತ್ ನಿಮಗೇನಾದರೂ ಬೇರೆ ರೂಟ್ ಗೊತ್ತಿದ್ದರೆ ನೀವು ಹೋಗಿ ಬರ್ಬೋದು. ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿದೆ. ನಾನಿಲ್ಲಿ ನನ್ನ ಮಗಳನ್ನ ಸ್ವಲ್ಪ ಹೊತ್ತು ಆಟ ಆಡೋಕ್ಕೆ ಬಿಟ್ಟಿದ್ದೆ. ಅವಳು ಆಟ ಆಡ್ತಿದ್ಲು. ಗದ್ಗೆ ಎಲ್ಲ ನೋಡಿಕೊಂಡು ಅಲ್ಲೇ ಸುತ್ತ ಎಲ್ಲ ಒಂದು ವಿಡಿಯೋ ಮಾಡಿ ತುಂಬ ಚೆನ್ನಾಗಿರೋ ಹೂವಿನ ಗಿಡಗಳನ್ನ ಹಾಕಿದ್ದಾರೆ. ಅಲ್ಲಿ ಸಿಕ್ಕಾಬಟ್ಟೆ ಕಲರ್ ಆಗಿದ್ವು ಹೂವಿನ ಗಿಡಗಳು. ಅಲ್ಲಿ ಮೇನ್ ಪಾಯಿಂಟ್ ವ್ಯೂ ಎಲ್ಲ ಕಾಣಿಸುತ್ತೆ. ಮೇಲೆ ನಿಂತ್ಬಿಟ್ಟು ಫುಲ್ಲು ಹಳೇಬೀಡು ಸುತ್ತ ವ್ಯೂ ಕಾಣಿಸುತ್ತೆ. ಚೆನ್ನಾಗಿತ್ತು. ಹಾಗೆ ಆಚೆಗೆ ಬರ್ತಾ ಮತ್ತೆ ಸ್ವಲ್ಪ ಲಿಂಗಗಳದ್ದು ಫೋಟೋಗಳೆಲ್ಲ ಇದು ಮಾಡಿದರು. ಆಗಲೂ ಅಷ್ಟೇ ಬಿಸಿಲಿದ್ದಿದ್ದ ಕಾರಣ ನಾನು ಜಾಸ್ತಿ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಮೇನ್ ಎಲ್ಲದ್ರದ್ದು ವೀಡಿಯೋ ಮಾಡಿದೆ, ಬಟ್ ನೇಮ್ ಗೊತ್ತಾಗಲಿಲ್ಲ ನನಗೆ. ನೆಕ್ಸ್ಟ್ ಟೈಮ್ ಹೋದಾಗ ಅದ್ರದ್ದು ನೇಮ್ಗಳ ಸಮೇತ ವೀಡಿಯೋ ಮಾಡಾಕ್ತೀನಿ. ತುಂಬ ಚೆನ್ನಾಗಿತ್ತು ಮಾತ್ರ. ಯಾವುದು ನನಗೆ ನೇಮ್ ಗೊತ್ತಿತ್ತು ಅದನ್ನು ಮೇಲೆ ನೇಮ್ ಬರ್ದು ಹಾಕಿದ್ದೀನಿ, ನೋಡ್ಕೊಳ್ಳಿ. ಮತ್ತು ಇಲ್ಲಿಗೆ ಬರಬೇಕು ಅಂದರೆ ಬೆಳಗ್ಗೆ ಸ್ವಲ್ಪ ಬೇಗ ಬರಬೇಕು, ಇಲ್ಲ ಸಂಜೆ ಹಂಗೆ ಬಂದರೂ ನಡೆಯುತ್ತೆ. ಹತ್ರದಲ್ಲಿರೋರು ಸಂಜೆ ಹಂಗೆ ಬಂದರೂ ಆಗುತ್ತೆ. ಮಧ್ಯೆ ಬಿಸಿಲಲ್ಲಿ ಬಂದರೆ ಮಕ್ಕಳನ್ನ ಕರ್ಕೊಂಡೆಲ್ಲ ಬಿಸಿಲಲ್ಲಿ ಬಂದರೆ ಆಗೋದಿಲ್ಲ, ಸಿಕ್ಕಾಬಟ್ಟೆ ಟೈರ್ಡ್ ಆಗುತ್ತೆ. ಹಾಗೆ ಯಾವುದು ಪ್ಲೇಸ್ನೂ ಅಷ್ಟಾಗಿ ನೋಡೋಕ್ಕಾಗಲ್ಲ. ಕಾಲೆಲ್ಲ ಸುಡ್ತಾ ಇರುತ್ತೆ. ಇನ್ನು ಮಕ್ಕಳುಗಳು ಅಳ್ತಾ ಇರ್ತಾವ, ಬೇಗ ಹೋಗೋಣ ಅಂತ ಅನ್ನಿಸ್ಬಿಡುತ್ತೆ. ನಾವು ಬಂದಿದ್ದು ಒಂದು 2:30-3 ಗಂಟೆ ಮಧ್ಯಾಹ್ನದಂಗೆ ಬಂದ್ವಿ. ಹಾಗಾಗಿ ಬಿಸಿಲು ಸ್ವಲ್ಪ ಜಾಸ್ತಿನೇ ಇತ್ತು. ಹಾಗೆ ಅಲ್ಲೆಲ್ಲ ಮೇಲೆ ಶಿವನ ಸ್ಟ್ಯಾಚು ಎಲ್ಲ ನೋಡ್ಕೊಂಡು ಬಂದಮೇಲೆ ಇಲ್ಲಿ ಶಿವಲಿಂಗ ನೋಡೋಣ ಅಂತ ಬಂದ್ವಿ. ಅಲ್ಲಿ ಫಾಲ್ಸ್ ಥರ ನೀರು ಹರಿತಾ ಇರುತ್ತೆ, ತುಂಬ ಚೆನ್ನಾಗಿದೆ. ಹಾಗೆ ಇಲ್ಲಿ ಶ್ರೀಮಠ ಪುಷ್ಪಗಿರಿ ಅಂತ ಹೇಳೋದತ್ರ ಎಲ್ಲ ಫೋಟೋ ತಗೊಳ್ತಿದ್ರು. ನಾನು ನನ್ನ ಹಸ್ಬೆಂಡ್ದು ಮತ್ತು ಪಾಪುದು ಫೋಟೋ ತೆಗೆದೆ. ಇಲ್ಲಿ ನಿತ್ಯ ಪ್ರಸಾದ ವಿನಿಯೋಗ ಆಗ್ತಿರುತ್ತೆ. ಹೋದ ತಕ್ಷಣ ನಾವು ಪ್ರಸಾದ ಹಾಕಿಸ್ಕೊಂಡು ಪ್ರಸಾದ ತಿಂದು ಹೊರಟ್ವಿ. ಮನೆಗೆ ಬರೋ ಅಷ್ಟರಲ್ಲಿ ನನ್ನ ಮಗಳು ಮಲ್ಕೊಬಿಟ್ಟಿದ್ಲು. ಹಾಗೆ ಅವಳನ್ನ ಮಲಗಿಸಿ ಆಚೆ ನೋಡ್ತಾ ಇದ್ದೆ. ಎಲ್ಲರೂ ಕ್ರಿಕೆಟ್ ಆಡ್ತಿದ್ರು. ಇನ್ನೇನು ಸಂಜೆ ಆಯ್ತಲ್ಲ, ನೈಟ್ಗೆ ಅಡುಗೆ ಮಾಡ್ಕೊಳ್ಳೋಣ ಅಂತ ಬಿರಿಯಾನಿ ಮಾಡೋಕ್ಕೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊತಿದ್ದೆ. ನಾನಿಲ್ಲಿ ಅರ್ಧ kg ಚಿಕನಲ್ಲಿ ಬಿರಿಯಾನಿ ಮಾಡ್ಕೊತಿದ್ದೀನಿ. ಸ್ವಲ್ಪ ಅರಿಶಿನ, ಗರಂ ಮಸಾಲ, ಬಿರಿಯಾನಿ ಪೌಡರ್, ಟೊಮೆಟೊ, ಈರುಳ್ಳಿ, ಮೆಣಸಿನ್ಕಾಯಿ, ಸ್ವಲ್ಪ ಸ್ಪೈಸಸ್ ಎಲ್ಲ ತಗೊಂಡು ಫಸ್ಟು ಒಂದು ಮಿಕ್ಸಿ ಜಾರ್ಗೆ 1 ಹಿಡಿಯಾದಷ್ಟು ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು ಎಲ್ಲನೂ ಸ್ವಲ್ಪ ಉಪ್ಪು ಹಾಕ್ಕೊಂಡು ಪೇಸ್ಟ್ ಮಾಡಿ ತೆಗೆದಿಟ್ಕೊತಿದ್ದೆ. ಮತ್ತು ಅದೇ ಮಿಕ್ಸಿ ಜಾರ್ಗೆ ನಾನು ಕಟ್ ಮಾಡಿ ಇಟ್ಕೊಂಡಿದ್ದು 2 ಟೊಮೊಟೊನೂ ರುಬ್ಬಿ ತೆಗೆದಿಟ್ಕೊಳ್ತಿದ್ದೆ. ಎಲ್ಲನೂ ಈ ಥರ ಸಪ್ರೇಟಾಗಿ ರುಬ್ಬಿ ತೆಗೆದಿಟ್ಕೊಂಡು ಒಗ್ಗರಣೆಗೆ ಹಾಕೋದ್ರಿಂದ ತುಂಬ ಚೆನ್ನಾಗಿ ರುಚಿಯಾಗಿರುತ್ತೆ ಅಂತ ಹೇಳ್ತಾರೆ ಎಲ್ಲರೂ. ಟೊಮೊಟೊನ ಪೇಸ್ಟ್ ಮಾಡಿ ಇಟ್ಕೊಂಡು ಆದಮೇಲೆ ಅದಕ್ಕೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿರು ಮೆಣಸಿನ್ಕಾಯಿನ ರುಬ್ಬಿ ತೆಗೆದಿಟ್ಕೊಳ್ಳಿ. ಎಲ್ಲನೂ ತುಂಬ ಸಾಫ್ಟಾಗಿ ಗ್ರೈಂಡ್ ಮಾಡ್ಕೊತೀನಿ. ಎಲ್ಲ ಮಸಾಲೆನೂ ರುಬ್ಕೊಂಡು ಆದ ತಕ್ಷಣ ನೀವು ಯಾವುದ್ರಲ್ಲಿ ಬಿರಿಯಾನಿ ಮಾಡ್ತೀರಾ ಅದನ್ನು ರೆಡಿ ಮಾಡ್ಕೊಳ್ಳಿ. ನಾನಿಲ್ಲಿ ಕುಕ್ಕರಲ್ಲಿ ಬಿರಿಯಾನಿ ಮಾಡ್ತಿರೋದು.
ಫಸ್ಟು ಕುಕ್ಕರ್ ಸ್ವಲ್ಪ ಬಿಸಿ ಆದ ತಕ್ಷಣವೇ ಆಯಿಲ್ ಹಾಕ್ಕೊಳ್ತೀನಿ. ಬಿರಿಯಾನಿ ಮಾಡೋಕ್ಕೆ ಎಷ್ಟು ಆಯಿಲ್ ಬೇಕಷ್ಟು ನೀವು ಯೂಸ್ ಮಾಡ್ಕೋಬೋದು. ನಾನು ಹಂಗೆ 1 ಸ್ಪೂನ್ ತುಪ್ಪನೂ ಹಾಕ್ಕೋತೀನಿ. ತುಪ್ಪ ಹಾಕ್ಕೊಂಡು ಚಕ್ಕೆ, ಲವಂಗ, ಒಂದು ಏಲಕ್ಕಿ, ಪಲಾವ್ ಎಲೆ, ಮರಾಠಿ ಮೊಗ್ಗು, ಅನಾನಸು ಎಲ್ಲನೂ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಸ್ವಲ್ಪ ಫ್ರೈ ಮಾಡ್ಕೊಂಡು ಆದ ತಕ್ಷಣ ನಾನಿಲ್ಲಿ ಕಟ್ ಮಾಡ್ಕೊಂಡಿದ್ದು ಈರುಳ್ಳಿನ ಆ್ಯಡ್ ಮಾಡ್ತೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು, ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫುಲ್ ಗೋಲ್ಡನ್ ಕಲರ್ ಬಂದ ತಕ್ಷಣವೇ ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟು ರುಬ್ಬಿಟ್ಟಿದ್ದ ಸೊಪ್ಪು, ಟೊಮೊಟೊ, ಹಸಿರು ಮೆಣಸಿನ್ಕಾಯಿ ಎಲ್ಲನೂ ಆ್ಯಡ್ ಮಾಡಿ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಅದರದ್ದು ಫುಲ್ ಕಂಪ್ಲೀಟ್ ಹಸಿ ಸ್ಮೆಲ್ಲ ಹೋದ್ಮೇಲೆ ನಾನಿಲ್ಲಿ 1 ಟೊಮೊಟೊನ ಆ್ಯಡ್ ಮಾಡ್ಕೊತಿದ್ದೀನಿ. ನಿಮಗೆ ಟೊಮೊಟೊ ಇಷ್ಟ ಇಲ್ಲ ಅಂದರೆ ಪೇಸ್ಟ್ ಮಾಡಿಟ್ಟಿದ್ರಲ್ಲ ಅದೇ ಸಾಕು. ಸ್ವಲ್ಪ ಮೊಸರು ಹಾಕ್ಕೊಳ್ಳಿ. ಆಮೇಲೆ ಇಲ್ಲಿ ಬಿರಿಯಾನಿ ಪೌಡರು, ಸ್ವಲ್ಪ ಅರಿಶಿಣ, ಸ್ವಲ್ಪ ಗರಂ ಮಸಾಲಾನ ಆ್ಯಡ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅಲ್ಲಿ ಫ್ರೈ ಮಾಡಿ ಎಣ್ಣೆ ಕಾಣಿಸ್ಬೇಕು. ಅಲ್ಲಿ ಫ್ರೈ ಮಾಡಾದಮೇಲೆ ನೆಕ್ಸ್ಟು ಅದಕ್ಕೆ ನಾವು ತೆಗೆದಿಟ್ಕೊಂಡಷ್ಟು ಚಿಕನ್ನ ಆ್ಯಡ್ ಮಾಡ್ತಿದ್ದೀನಿ. ಚಿಕನ್ ಆ್ಯಡ್ ಮಾಡಿ ಸ್ವಲ್ಪ ಹಂಗೆ ಹುರ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಚಿಕನ್ನಲ್ಲಿ ಉಪ್ಪು, ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ನಾನಿಲ್ಲಿ ಅಕ್ಕಿನ ಸ್ವಲ್ಪ ಹೊತ್ತು ನೆನೆಸಿಟ್ಟಿದ್ದ ಅಕ್ಕಿನ ಆ್ಯಡ್ ಮಾಡಿ ಎಷ್ಟು ನೀರು ಬೇಕೋ ಅಷ್ಟನ್ನ ಹಾಕ್ಬಿಟ್ಟು ಸ್ವಲ್ಪ ಕುದಿಸ್ಬಿಟ್ಟು ಲಾಸ್ಟ್ ಫೈನಲಿ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿದ್ದೆ. ನಾನಿಲ್ಲಿ 2 ವಿಷಿಲ್ ಕೂಗಿಸ್ಕೊಳ್ತೀನಿ. 2 ವಿಷಿಲ್ ಆದ ತಕ್ಷಣ ಕಂಪ್ಲೀಟ್ ಕೂಲ್ ಆದಮೇಲೆ ಓಪನ್ ಮಾಡಿದ್ರೆ ಈ ಥರ ಬಿರಿಯಾನಿ ರೆಡಿಯಾಗಿತ್ತು. ಯಾರಿಗೆಲ್ಲ ನನ್ನ ಈ ವಿಡಿಯೋ ಇಷ್ಟ ಆಯಿತು ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.